ಇಂದಿನಿಂದ ಟೋಲ್ಗಳಲ್ಲಿ ನಗದು ಪಾವತಿ ಇಲ್ಲ. ಫಾಸ್ಟ್ಯಾಗ್ನಲ್ಲಿಯೇ ಟೋಲ್ ಶುಲ್ಕ ಪಾವತಿಯನ್ನ ಮಾಡಬೇಕಾಗುತ್ತೆ. ಫಾಸ್ಟ್ಯಾಗ್ ಇಲ್ಲದವರಿಗೆ ಹೆಚ್ಚುವರಿ ಶುಲ್ಕವನ್ನ ವಿಧಿಸಲಾಗುತ್ತೆ. ಟೋಲ್ ಶುಲ್ಕಕ್ಕಿಂತ 1.25 ಪಟ್ಟು ಹೆಚ್ಚುವರಿ ಶುಲ್ಕವನ್ನ ವಿಧಿಸಲಾಗುತ್ತೆ. ಸದ್ಯಕ್ಕೆ ಇಂದಿನಿಂದ ಟೋಲ್ಗಳಲ್ಲಿ ಅಕಸ್ಮಾತ್ ನೀವೇನಾದ್ರೂ ಶುಲ್ಕವನ್ನ ಕಟ್ಟಬೇಕು ಅಂತಂದ್ರೆ ಅಲ್ಲಿ ಫಾಸ್ಟ್ಯಾಗ್ ಇರಲೇಬೇಕಾಗುತ್ತೆ. ಅಕಸ್ಮಾತ್ ಫಾಸ್ಟ್ಯಾಗ್ ಇಲ್ಲ ಅಂತಂದ್ರೆ ಹೆಚ್ಚುವರಿಯಾಗಿ ಹಣವನ್ನ ತೆಗೆದುಕೊಳ್ಳಲಾಗುತ್ತೆ. ಸದ್ಯದ ಮಟ್ಟಿಗೆ ಅದು ಇವತ್ತಿನಿಂದ ಅನ್ವಯ ಆಗ್ತಾ ಇದೆ. ವಾಹನಗಳ ಮೇಲೆ ಫಾಸ್ಟ್ಯಾಗ್ ಇರಲೇಬೇಕು. ಇದು ಫಾಸ್ಟ್ಯಾಗ್ ಇರುವಂತದ್ದು ಸದ್ಯದ ಮಟ್ಟಿಗೆ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಹಾಗೆ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಪ್ರಮುಖವಾಗಿ ಈಗಾಗಲೇ ಎಲ್ಲಾ ವಾಹನಗಳಿಗೂ ಫಾಸ್ಟ್ಯಾಗ್ ಇರಲೇಬೇಕು ಅನ್ನುವಂತಹ ನಿಯಮ, ಅದರ ಜೊತೆಗೆ ಅಕಸ್ಮಾತ್ ಫಾಸ್ಟ್ಯಾಗ್ ಇಲ್ಲ ಅಂತಂದ್ರೆ ಹೆಚ್ಚುವರಿ ಶುಲ್ಕ ಪಾವತಿ ಮಾಡಬೇಕು ಅನ್ನುವಂಥದ್ದು. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ, ಇದೀಗ ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ. ಇನ್ ಮುಂದೆ ಫಾಸ್ಟ್ಯಾಗ್ ಇಲ್ಲದೆ ವಾಹನಗಳು ಟೋಲ್ ದಾಟಂಗಿಲ್ಲ ಮತ್ತು ಹಣ ಕೊಟ್ಟು ಹೋಗಂಗಿಲ್ಲ. ಯಾಕಂದ್ರೆ ಈ ಹಿಂದೆ ಸ್ವಲ್ಪ ರಿಲ್ಯಾಕ್ಷನ್ ಕೊಟ್ಟಿದ್ರು ಕೆಲವೊಂದು ವಾಹನ ಸವಾರರಿಗೆ. ಯಾಕಂದ್ರೆ ಕೆಲವರು ಫಾಸ್ಟ್ಯಾಗ್ ಅನ್ನ ಹಾಕಿಕೊಂಡಿದ್ರಲ್ಲ, ಹೀಗಾಗಿ ಅವರು ಅಮೌಂಟ್ ಕಟ್ಟಿ ಟೋಲಲ್ಲೇ ಫೈನ್ ಅಮೌಂಟ್ ಕಟ್ಟಿ ಅವರು ಹೋಗ್ತಾ ಇದ್ರು. ಬಟ್ ಇದೀಗ ಫಾಸ್ಟ್ಯಾಗ್ ಕಡ್ಡಾಯ ಮಾಡಿದರೆ ನೀವು ಡಿಜಿಟಲ್ ಮುಖಾಂತರ ಪಾವತಿ ಮಾಡಲೇಬೇಕಾಗತ್ತೆ. ಇಲ್ಲವಾದ್ರೆ ಹೆಚ್ಚುವರಿ ಶುಲ್ಕ ಮತ್ತು ದಂಡ ಆಗುತ್ತೆ. 1.25% ಈಗ ಹೆಚ್ಚಿನ ಶುಲ್ಕವನ್ನ ಕೊಡಬೇಕಾಗತ್ತೆ. ಹೀಗಾಗಿ ಹೊಸ ರೂಲ್ಸ್ ಅನ್ನು ತಂದಿದ್ದಾರೆ. ವಾಹನ ಸವಾರರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವೇನಾದ್ರೂ ಟೋಲ್ ದಾಟುವಾಗ ಫಾಸ್ಟ್ಯಾಗ್ ಕಡ್ಡಾಯವಾಗಿರಬೇಕು, ಅದರಲ್ಲಿ ಅಮೌಂಟ್ ಇರಬೇಕು. ದುಡ್ಡು ಕೊಟ್ಟರೆ ಹೋದ್ರೆ ಯಾವುದೇ ರೀತಿಯ ವರ್ಕ್ ಆಗಲ್ಲ. ಹೀಗಾಗಿ ಎಲ್ಲ ರೀತಿಯ ಒಂದ್ ಕಡೆ ಸಾಕಷ್ಟು ಟೋಲ್ಗಳಲ್ಲಿ ಒಂದ್ ಕಡೆ ಕ್ಯೂ ನಿಲ್ತಿದ್ವು, ಇದರಿಂದ ಟ್ರಾಫಿಕ್ ಜಾಮ್ ಆಗ್ತಿತ್ತು. ಆ ಒಂದು ದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್. ನೋಡಿ, ಪ್ರಮುಖವಾಗಿ ಒಂದು ಕಡೆ ಟೋಲ್ ಶುಲ್ಕಕ್ಕಿಂತ ಸದ್ಯಕ್ಕೆ ನೀವೇನಾದ್ರೂ ಅಕಸ್ಮಾತ್ ಫಾಸ್ಟ್ಯಾಗ್ ಇಲ್ಲ ಅಂತ ಅಂದ್ರೆ ಅದಕ್ಕೆ ಹೆಚ್ಚುವರಿಯಾಗಿ ಹಣ ಪಾವತಿ ಮಾಡಬೇಕಾಗುತ್ತೆ. ಈಗಾಗಲೇ ಒಂದು ಕಡೆ ಈ ಹೊಸ ನಿಯಮದ ಮುಖಾಂತರವಾಗಿ ಮತ್ತಷ್ಟು ವಾಹನ ಸವಾರರಿಗೆ, ಯಾಕಂದ್ರೆ ಒಂದಕ್ಕಿಂತ ದುಪ್ಪಟ್ಟು ಕೆಲವೊಂದಿಷ್ಟು ವಾಹನಗಳಿಗೆ ಫಾಸ್ಟ್ಯಾಗ್ ಅನ್ನ ಹಾಕಿರೋದಿಲ್ಲ, ಅದಕ್ಕೆ ಒಂದಕ್ಕಿಂತ ಹೆಚ್ಚಿಗೆಯಾಗಿ ಹಣವನ್ನ ಪಾವತಿ ಮಾಡಬೇಕಾಗುತ್ತೆ. ಇದರಿಂದ ವಾಹನ ಸವಾರರಿಗೂ ಕೂಡ ಮತ್ತೊಂದು ಬರೆ ಅಂತ ಹೇಳ್ಬಹುದು. ಯಾಕಂದ್ರೆ ಈಗಲೇ ಒಂದು ಕಡೆ ಸದ್ಯದ ಮಟ್ಟಿಗೆ ದುಬಾರಿ ದುನಿಯಾ ಆಗ್ತಾ ಇದೆ. ಇದರ ನಡುವೆ ಫಾಸ್ಟ್ಯಾಗ್ ಮುಖಾಂತರವಾಗಿ ಏನಾದ್ರೂ ಫಾಸ್ಟ್ಯಾಗ್ ಇಲ್ಲ ಅಂತಂದ್ರೆ ಹೆಚ್ಚುವರಿಯಾಗಿ ಶುಲ್ಕ ಪಾವತಿ ಮಾಡಬೇಕು ಅಂತಂದ್ರೆ ಸದ್ಯದ ಮಟ್ಟಿಗೆ ವಾಹನ ಸವಾರರಿಗೂ ಕೂಡ ಎಲ್ಲೋ ಒಂದು ಕಡೆ ಇದು ದುಬಾರಿ ಅನಿಸುತ್ತೆ. ಆದ್ರೆ ಏನು ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಇತ್ತೀಚೆಗೆ ಕೆಲವೊಂದಿಷ್ಟು ಹೊಸ ನಿಯಮಗಳನ್ನ ತರಲಾಗ್ತಾ ಇದೆ. ಈ ಫಾಸ್ಟ್ಯಾಗ್ ಮುಖಾಂತರವಾಗಿ ಈ ಹಿಂದೆ ಕೂಡ ಯಾವುದೇ ವಾಹನ ದಟ್ಟಣೆ ಆಗಬಾರದು, ಈಸಿಯಾಗಿ ವಾಹನಗಳು ಮೂವ್ ಆಗಲಿ ಅನ್ನೋ ಕಾರಣಕ್ಕೆ ಫಾಸ್ಟ್ಯಾಗ್ ಅನ್ನ ಅಳವಡಿಸಲಾಗಿತ್ತು. ಅದರ ಜೊತೆಗೆ ಡಿಜಿಟಲ್ಗೆ ಬದಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಫಾಸ್ಟ್ಯಾಗ್ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಇನ್ನು ಮುಂದೆ ಇವತ್ತಿನಿಂದ ಯಾರೇ ಟೋಲ್ಗಳಲ್ಲಿ ಹೋಗುವುದಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ವಾಹನಗಳಿಗೆ ಫಾಸ್ಟ್ಯಾಗ್ ಅನ್ನು ಹಾಕಿಸ್ಕೊಳ್ಳಿ. ಯಾಕಂದ್ರೆ ಒಂದಕ್ಕಿಂತ ಡಬಲ್ ಹಣವನ್ನ ನೀವು ಫಾಸ್ಟ್ಯಾಗ್ ಇಲ್ಲ ಅಂತಂದ್ರೆ ಕಟ್ಟಬೇಕಾಗುತ್ತೆ. ಅಕಸ್ಮಾತ್ ಫಾಸ್ಟ್ಯಾಗ್ ಇತ್ತು ಅಂದ್ರೆ ಎಷ್ಟು ಶುಲ್ಕವನ್ನ ವಿಧಿಸ್ತಾರೋ ಅಷ್ಟೇ ಶುಲ್ಕವನ್ನ ನೀವು ನೀಡಬಹುದಾಗಿದೆ. ಇಂದಿನಿಂದ ಟೋಲ್ಗಳಲ್ಲಿ ನಗದು ಪಾವತಿ ಇಲ್ಲ. ಫಾಸ್ಟ್ಯಾಗ್ನಲ್ಲಿಯೇ ಟೋಲ್ ಶುಲ್ಕ ಪಾವತಿಯನ್ನ ಮಾಡಬೇಕಾಗುತ್ತೆ. ಫಾಸ್ಟ್ಯಾಗ್ ಇಲ್ಲದವರಿಗೆ ಹೆಚ್ಚುವರಿ ಶುಲ್ಕವನ್ನ ವಿಧಿಸಲಾಗುತ್ತೆ. ಟೋಲ್ ಶುಲ್ಕಕ್ಕಿಂತ 1.25 ಪಟ್ಟು ಹೆಚ್ಚುವರಿ ಶುಲ್ಕವನ್ನ ವಿಧಿಸಲಾಗುತ್ತೆ. ಸದ್ಯಕ್ಕೆ ಇಂದಿನಿಂದ ಟೋಲ್ಗಳಲ್ಲಿ ಅಕಸ್ಮಾತ್ ನೀವೇನಾದ್ರೂ ಶುಲ್ಕವನ್ನ ಕಟ್ಟಬೇಕು ಅಂತಂದ್ರೆ ಅಲ್ಲಿ ಫಾಸ್ಟ್ಯಾಗ್ ಇರಲೇಬೇಕಾಗುತ್ತೆ. ಅಕಸ್ಮಾತ್ ಫಾಸ್ಟ್ಯಾಗ್ ಇಲ್ಲ ಅಂತಂದ್ರೆ ಹೆಚ್ಚುವರಿಯಾಗಿ ಹಣವನ್ನ ತೆಗೆದುಕೊಳ್ಳಲಾಗುತ್ತೆ. ಸದ್ಯದ ಮಟ್ಟಿಗೆ ಅದು ಇವತ್ತಿನಿಂದ ಅನ್ವಯ ಆಗ್ತಾ ಇದೆ. ವಾಹನಗಳ ಮೇಲೆ ಫಾಸ್ಟ್ಯಾಗ್ ಇರಲೇಬೇಕು. ಇದು ಫಾಸ್ಟ್ಯಾಗ್ ಇರುವಂತದ್ದು ಸದ್ಯದ ಮಟ್ಟಿಗೆ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಹಾಗೆ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಪ್ರಮುಖವಾಗಿ ಈಗಾಗಲೇ ಎಲ್ಲಾ ವಾಹನಗಳಿಗೂ ಫಾಸ್ಟ್ಯಾಗ್ ಇರಲೇಬೇಕು ಅನ್ನುವಂತಹ ನಿಯಮ, ಅದರ ಜೊತೆಗೆ ಅಕಸ್ಮಾತ್ ಫಾಸ್ಟ್ಯಾಗ್ ಇಲ್ಲ ಅಂತಂದ್ರೆ ಹೆಚ್ಚುವರಿ ಶುಲ್ಕ ಪಾವತಿ ಮಾಡಬೇಕು ಅನ್ನುವಂಥದ್ದು. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ, ಇದೀಗ ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ. ಇನ್ ಮುಂದೆ ಫಾಸ್ಟ್ಯಾಗ್ ಇಲ್ಲದೆ ವಾಹನಗಳು ಟೋಲ್ ದಾಟಂಗಿಲ್ಲ ಮತ್ತು ಹಣ ಕೊಟ್ಟು ಹೋಗಂಗಿಲ್ಲ. ಯಾಕಂದ್ರೆ ಈ ಹಿಂದೆ ಸ್ವಲ್ಪ ರಿಲ್ಯಾಕ್ಷನ್ ಕೊಟ್ಟಿದ್ರು ಕೆಲವೊಂದು ವಾಹನ ಸವಾರರಿಗೆ. ಯಾಕಂದ್ರೆ ಕೆಲವರು ಫಾಸ್ಟ್ಯಾಗ್ ಅನ್ನ ಹಾಕಿಕೊಂಡಿದ್ರಲ್ಲ, ಹೀಗಾಗಿ ಅವರು ಅಮೌಂಟ್ ಕಟ್ಟಿ ಟೋಲಲ್ಲೇ
ಫೈನ್ ಅಮೌಂಟ್ ಕಟ್ಟಿ ಅವರು ಹೋಗ್ತಾ ಇದ್ರು. ಬಟ್ ಇದೀಗ ಫಾಸ್ಟ್ ಟ್ಯಾಗ್ ಕಡ್ಡಾಯ ಮಾಡಿದ್ರೆ ನೀವು ಡಿಜಿಟಲ್ ಮುಖಾಂತರ ಪಾವತಿ ಮಾಡಲೇಬೇಕಾಗತ್ತೆ. ಇಲ್ಲವಾದ್ರೆ ಹೆಚ್ಚುವರಿ ಶುಲ್ಕ ಮತ್ತು ದಂಡ ಆಗುತ್ತೆ. 1.25% ಈಗ ಹೆಚ್ಚಿನ ಶುಲ್ಕವನ್ನ ಕೊಡಬೇಕಾಗತ್ತೆ. ಹೀಗಾಗಿ ಹೊಸ ರೂಲ್ಸ್ ಅನ್ನು ತಂದಿದ್ದಾರೆ. ವಾಹನ ಸವಾರರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವೇನಾದ್ರೂ ಟೋಲ್ ದಾಟುವಾಗ ಫಾಸ್ಟ್ ಟ್ಯಾಗ್ ಕಡ್ಡಾಯವಾಗಿರಬೇಕು, ಅದರಲ್ಲಿ ಅಮೌಂಟ್ ಇರಬೇಕು. ದುಡ್ಡು ಕೊಟ್ಟರೆ ಹೋದ್ರೆ ಯಾವುದೇ ರೀತಿಯ ವರ್ಕ್ ಆಗಲ್ಲ. ಹೀಗಾಗಿ ಎಲ್ಲೋ ರೀತಿಯ ಒಂದ್ ಕಡೆ ಸಾಕಷ್ಟು ಟೋಲ್ಗಳಲ್ಲಿ ಒಂದ್ ಕಡೆ ಕ್ಯೂ ನಿಲ್ತಿದ್ವು, ಇದರಿಂದ ಟ್ರಾಫಿಕ್ ಜಾಮ್ ಆಗ್ತಿತ್ತು. ಆ ಒಂದು ದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್. ನೋಡಿ, ಪ್ರಮುಖವಾಗಿ ಒಂದು ಕಡೆ ಟೋಲ್ ಶುಲ್ಕಕ್ಕಿಂತ ಸದ್ಯಕ್ಕೆ ನೀವೇನಾದ್ರೂ ಅಕಸ್ಮಾತ್ ಫಾಸ್ಟ್ ಟ್ಯಾಗ್ ಇಲ್ಲ ಅಂತ ಅಂದ್ರೆ ಅದಕ್ಕೆ ಹೆಚ್ಚುವರಿಯಾಗಿ ಹಣ ಪಾವತಿ ಮಾಡಬೇಕಾಗುತ್ತೆ. ಈಗಾಗಲೇ ಒಂದು ಕಡೆ ಈ ಹೊಸ ನಿಯಮದ ಮುಖಾಂತರವಾಗಿ ಮತ್ತಷ್ಟು ವಾಹನ ಸವಾರರಿಗೆ, ಯಾಕಂದ್ರೆ ಒಂದಕ್ಕಿಂತ ದುಪ್ಪಟ್ಟು ಕೆಲವೊಂದಿಷ್ಟು ವಾಹನಗಳಿಗೆ ಫಾಸ್ಟ್ ಟ್ಯಾಗ್ ಅನ್ನ ಹಾಕಿರೋದಿಲ್ಲ, ಅದಕ್ಕೆ ಒಂದಕ್ಕಿಂತ ಹೆಚ್ಚಿಗೆಯಾಗಿ ಹಣವನ್ನ ಪಾವತಿ ಮಾಡಬೇಕಾಗುತ್ತೆ. ಇದರಿಂದ ವಾಹನ ಸವಾರರಿಗೂ ಕೂಡ ಮತ್ತೊಂದು ಬರೆ ಅಂತ ಹೇಳಬಹುದು. ಯಾಕಂದ್ರೆ ಈಗಲೇ ಒಂದು ಕಡೆ ಸದ್ಯದ ಮಟ್ಟಿಗೆ ದುಬಾರಿ ದುನಿಯಾ ಆಗ್ತಾ ಇದೆ. ಇದರ ನಡುವೆ ಫಾಸ್ಟ್ ಟ್ಯಾಗ್ ಮುಖಾಂತರವಾಗಿ ಏನಾದರೂ ಫಾಸ್ಟ್ ಟ್ಯಾಗ್ ಇಲ್ಲ ಅಂತಂದ್ರೆ ಹೆಚ್ಚುವರಿಯಾಗಿ ಶುಲ್ಕ ಪಾವತಿ ಮಾಡಬೇಕು ಅಂತಂದ್ರೆ ಸದ್ಯದ ಮಟ್ಟಿಗೆ ವಾಹನ ಸವಾರರಿಗೂ ಕೂಡ ಎಲ್ಲೋ ಒಂದು ಕಡೆ ಇದು ದುಬಾರಿ ಅನಿಸುತ್ತೆ. ಅಂದ್ರೆ ಏನು ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಇತ್ತೀಚೆಗೆ ಕೆಲವೊಂದಿಷ್ಟು ಹೊಸ ನಿಯಮಗಳನ್ನ ತರಲಾಗ್ತಾ ಇದೆ. ಈ ಫಾಸ್ಟ್ ಟ್ಯಾಗ್ ಮುಖಾಂತರವಾಗಿ ಈ ಹಿಂದೆ ಕೂಡ ಯಾವುದೇ ವಾಹನ ದಟ್ಟಣೆ ಆಗಬಾರದು, ಈಸಿಯಾಗಿ ವಾಹನಗಳು ಮೂವ್ ಆಗಲಿ ಅನ್ನೋ ಕಾರಣಕ್ಕೆ ಫಾಸ್ಟ್ ಟ್ಯಾಗ್ ಅನ್ನ ಅಳವಡಿಸಲಾಗಿತ್ತು. ಅದರ ಜೊತೆಗೆ ಡಿಜಿಟಲ್ಗೆ ಬದಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಫಾಸ್ಟ್ ಟ್ಯಾಗ್ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಇನ್ನು ಮುಂದೆ ಯಾವತ್ತಿನಿಂದ ಯಾರೇ ಟೋಲ್ಗಳಲ್ಲಿ ಹೋಗುವುದಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ವಾಹನಗಳಿಗೆ ಫಾಸ್ಟ್ ಟ್ಯಾಗ್ ಅನ್ನು ಹಾಕಿಸ್ಕೊಳ್ಳಿ. ಯಾಕಂದ್ರೆ ಒಂದಕ್ಕಿಂತ ಡಬಲ್ ಹಣವನ್ನ ನೀವು ಫಾಸ್ಟ್ ಟ್ಯಾಗ್ ಇಲ್ಲ ಅಂತಂದ್ರೆ ಕಟ್ಟಬೇಕಾಗುತ್ತೆ. ಅಕಸ್ಮಾತ್ ಫಾಸ್ಟ್ ಟ್ಯಾಗ್ ಇತ್ತು ಅಂದ್ರೆ ಎಷ್ಟು ಶುಲ್ಕವನ್ನ ವಿಧಿಸ್ತಾರೋ ಅಷ್ಟೇ ಶುಲ್ಕವನ್ನ ನೀವು ನೀಡಬಹುದಾಗಿದೆ. ಇಂದಿನಿಂದ ಟೋಲ್ಗಳಲ್ಲಿ ನಗದು ಪಾವತಿ ಇಲ್ಲ, ಫಾಸ್ಟ್ ಟ್ಯಾಗ್ನಲ್ಲಿಯೇ ಟೋಲ್ ಶುಲ್ಕ ಪಾವತಿಯನ್ನ ಮಾಡಬೇಕಾಗುತ್ತೆ. ಫಾಸ್ಟ್ ಟ್ಯಾಗ್ ಇಲ್ಲದವರಿಗೆ ಹೆಚ್ಚುವರಿ ಶುಲ್ಕವನ್ನ ವಿಧಿಸಲಾಗುತ್ತೆ. ಟೋಲ್ ಶುಲ್ಕಕ್ಕಿಂತ 1.25 ಪಟ್ಟು ಹೆಚ್ಚುವರಿ ಶುಲ್ಕವನ್ನ ವಿಧಿಸಲಾಗುತ್ತೆ. ಸದ್ಯಕ್ಕೆ ಇಂದಿನಿಂದ ಟೋಲ್ಗಳಲ್ಲಿ ಅಕಸ್ಮಾತ್ ನೀವೇನಾದ್ರೂ ಶುಲ್ಕವನ್ನ ಕಟ್ಟಬೇಕು ಅಂತಂದ್ರೆ ಅಲ್ಲಿ ಫಾಸ್ಟ್ ಟ್ಯಾಗ್ ಇರಲೇಬೇಕಾಗುತ್ತೆ. ಅಕಸ್ಮಾತ್ ಫಾಸ್ಟ್ ಟ್ಯಾಗ್ ಇಲ್ಲ ಅಂತಂದ್ರೆ ಹೆಚ್ಚುವರಿಯಾಗಿ ಹಣವನ್ನ ತೆಗೆದುಕೊಳ್ಳಲಾಗುತ್ತೆ. ಸದ್ಯದ ಮಟ್ಟಿಗೆ ಅದು ಇವತ್ತಿನಿಂದ ಅನ್ವಯ ಆಗ್ತಾ ಇದೆ. ವಾಹನಗಳ ಮೇಲೆ ಫಾಸ್ಟ್ ಟ್ಯಾಗ್ ಇರಲೇಬೇಕು. ಇದು ಫಾಸ್ಟ್ ಟ್ಯಾಗ್ ಇರುವಂತದ್ದು ಸದ್ಯದ ಮಟ್ಟಿಗೆ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಹಾಗೆ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಪ್ರಮುಖವಾಗಿ ಈಗಾಗಲೇ ಎಲ್ಲಾ ವಾಹನಗಳಿಗೂ ಫಾಸ್ಟ್ ಟ್ಯಾಗ್ ಇರಲೇಬೇಕು ಅನ್ನುವಂತಹ ನಿಯಮ, ಅದರ ಜೊತೆಗೆ ಅಕಸ್ಮಾತ್ ಫಾಸ್ಟ್ ಟ್ಯಾಗ್ ಇಲ್ಲ ಅಂತಂದ್ರೆ ಹೆಚ್ಚುವರಿ ಶುಲ್ಕ ಪಾವತಿ ಮಾಡಬೇಕು ಅನ್ನುವಂಥದ್ದು, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪಾ, ಇದೀಗ ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ. ಇನ್ ಮುಂದೆ ಫಾಸ್ಟ್ ಟ್ಯಾಗ್ ಇಲ್ಲದೆ ವಾಹನಗಳು ಟೋಲ್ ದಾಟಂಗಿಲ್ಲ ಮತ್ತು ಹಣ ಕೊಟ್ಟು ಹೋಗಂಗಿಲ್ಲ. ಯಾಕಂದ್ರೆ ಈ ಹಿಂದೆ ಸ್ವಲ್ಪ ರಿಲ್ಯಾಕ್ಷನ್ ಕೊಟ್ಟಿದ್ರು ಕೆಲವೊಂದು ವಾಹನ ಸವಾರರಿಗೆ. ಯಾಕಂದ್ರೆ ಕೆಲವರು ಫಾಸ್ಟ್ ಟ್ಯಾಗ್ ಅನ್ನ ಹಾಕಿಕೊಂಡಿದ್ರಲ್ಲ, ಹೀಗಾಗಿ ಅವರು ಅಮೌಂಟ್ ಕಟ್ಟಿ ಟೋಲಲ್ಲೇ ಫೈನ್ ಅಮೌಂಟ್ ಕಟ್ಟಿ ಅವರು ಹೋಗ್ತಾ ಇದ್ರು. ಬಟ್ ಇದೀಗ ಫಾಸ್ಟ್ ಟ್ಯಾಗ್ ಕಡ್ಡಾಯ ಮಾಡಿದ್ರೆ ನೀವು ಡಿಜಿಟಲ್ ಮುಖಾಂತರ ಪಾವತಿ ಮಾಡಲೇಬೇಕಾಗತ್ತೆ. ಇಲ್ಲವಾದ್ರೆ ಹೆಚ್ಚುವರಿ ಶುಲ್ಕ ಮತ್ತು ದಂಡ ಆಗುತ್ತೆ. 1.25% ಈಗ ಹೆಚ್ಚಿನ ಶುಲ್ಕವನ್ನ ಕೊಡಬೇಕಾಗತ್ತೆ. ಹೀಗಾಗಿ ಹೊಸ ರೂಲ್ಸ್ ಅನ್ನು ತಂದಿದ್ದಾರೆ. ವಾಹನ ಸವಾರರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವೇನಾದ್ರೂ ಟೋಲ್ ದಾಟುವಾಗ ಫಾಸ್ಟ್ ಟ್ಯಾಗ್ ಕಡ್ಡಾಯವಾಗಿರಬೇಕು, ಅದರಲ್ಲಿ ಅಮೌಂಟ್ ಇರಬೇಕು. ದುಡ್ಡು ಕೊಟ್ಟರೆ ಹೋದ್ರೆ ಯಾವುದೇ ರೀತಿಯ ವರ್ಕ್ ಆಗಲ್ಲ. ಹೀಗಾಗಿ ಎಲ್ಲೋ ರೀತಿಯ ಒಂದ್ ಕಡೆ ಸಾಕಷ್ಟು ಟೋಲ್ಗಳಲ್ಲಿ ಒಂದ್ ಕಡೆ ಕ್ಯೂ ನಿಲ್ತಿದ್ವು, ಇದರಿಂದ ಟ್ರಾಫಿಕ್ ಜಾಮ್ ಆಗ್ತಿತ್ತು. ಆ ಒಂದು ದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್. ನೋಡಿ, ಪ್ರಮುಖವಾಗಿ ಒಂದು ಕಡೆ ಟೋಲ್ ಶುಲ್ಕಕ್ಕಿಂತ ಸದ್ಯಕ್ಕೆ ನೀವೇನಾದ್ರೂ ಅಕಸ್ಮಾತ್ ಫಾಸ್ಟ್ ಟ್ಯಾಗ್ ಇಲ್ಲ ಅಂತ ಅಂದ್ರೆ ಅದಕ್ಕೆ ಹೆಚ್ಚುವರಿಯಾಗಿ ಹಣ ಪಾವತಿ ಮಾಡಬೇಕಾಗುತ್ತೆ. ಈಗಾಗಲೇ ಒಂದು ಕಡೆ ಈ ಹೊಸ ನಿಯಮದ ಮುಖಾಂತರವಾಗಿ ಮತ್ತಷ್ಟು ವಾಹನ ಸವಾರರಿಗೆ, ಯಾಕಂದ್ರೆ ಒಂದಕ್ಕಿಂತ ದುಪ್ಪಟ್ಟು ಕೆಲವೊಂದಿಷ್ಟು ವಾಹನಗಳಿಗೆ ಫಾಸ್ಟ್ ಟ್ಯಾಗ್ ಅನ್ನ ಹಾಕಿರೋದಿಲ್ಲ, ಅದಕ್ಕೆ ಒಂದಕ್ಕಿಂತ ಹೆಚ್ಚಿಗೆಯಾಗಿ ಹಣವನ್ನ ಪಾವತಿ ಮಾಡಬೇಕಾಗುತ್ತೆ. ಇದರಿಂದ ವಾಹನ ಸವಾರರಿಗೂ ಕೂಡ ಮತ್ತೊಂದು ಬರೆ ಅಂತ ಹೇಳಬಹುದು. ಯಾಕಂದ್ರೆ ಈಗಲೇ ಒಂದು ಕಡೆ ಸದ್ಯದ ಮಟ್ಟಿಗೆ ದುಬಾರಿ ದುನಿಯಾ ಆಗ್ತಾ ಇದೆ. ಇದರ ನಡುವೆ ಫಾಸ್ಟ್ ಟ್ಯಾಗ್ ಮುಖಾಂತರವಾಗಿ ಏನಾದರೂ ಫಾಸ್ಟ್ ಟ್ಯಾಗ್ ಇಲ್ಲ ಅಂತಂದ್ರೆ ಹೆಚ್ಚುವರಿಯಾಗಿ ಶುಲ್ಕ ಪಾವತಿ ಮಾಡಬೇಕು ಅಂತಂದ್ರೆ ಸದ್ಯದ ಮಟ್ಟಿಗೆ ವಾಹನ ಸವಾರರಿಗೂ ಕೂಡ ಎಲ್ಲೋ ಒಂದು ಕಡೆ ಇದು ದುಬಾರಿ ಅನಿಸುತ್ತೆ. ಅಂದ್ರೆ ಏನು ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಇತ್ತೀಚೆಗೆ ಕೆಲವೊಂದಿಷ್ಟು ಹೊಸ ನಿಯಮಗಳನ್ನ ತರಲಾಗ್ತಾ ಇದೆ.
ಈ ಫಾಸ್ಟ್ಯಾಗ್ ಮುಖಾಂತರವಾಗಿ ಈ ಹಿಂದೆ ಕೂಡ ಯಾವುದೇ ವಾಹನ ದಟ್ಟಣೆ ಆಗಬಾರದು, ಈಸಿಯಾಗಿ ವಾಹನಗಳು ಮೂವ್ ಆಗಲಿ ಅನ್ನೋ ಕಾರಣಕ್ಕೆ ಫಾಸ್ಟ್ಯಾಗ್ ಅನ್ನ ಅಳವಡಿಸಲಾಗಿತ್ತು. ಅದರ ಜೊತೆಗೆ ಡಿಜಿಟಲ್ಗೆ ಬದಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಫಾಸ್ಟ್ಯಾಗ್ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಇನ್ನು ಮುಂದೆ ಇವತ್ತಿನಿಂದ ಯಾರೇ ಟೋಲ್ಗಳಲ್ಲಿ ಹೋಗುವುದಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ವಾಹನಗಳಿಗೆ ಫಾಸ್ಟ್ಯಾಗ್ ಅನ್ನು ಹಾಕಿಸ್ಕೊಳ್ಳಿ. ಯಾಕಂದ್ರೆ ಒಂದಕ್ಕಿಂತ ಡಬಲ್ ಹಣವನ್ನ ನೀವು ಫಾಸ್ಟ್ಯಾಗ್ ಇಲ್ಲ ಅಂತ ಅಂದ್ರೆ ಕಟ್ಟಬೇಕಾಗುತ್ತೆ. ಅಕಸ್ಮಾತ್ ಫಾಸ್ಟ್ಯಾಗ್ ಇತ್ತು ಅಂದ್ರೆ ಎಷ್ಟು ಶುಲ್ಕವನ್ನ ವಿಧಿಸ್ತಾರೋ ಅಷ್ಟೇ ಶುಲ್ಕವನ್ನ ನೀವು ನೀಡಬಹುದಾಗಿದೆ.